ನೋಡ್ರಿ ಅಜಿತ ನಮ್ಮಕ್ಕನವರು ಏನ್ರಿ ರೋಡಲ್ಲೇ ಮಲ್ಕೊಬಿಟ್ರನ್ರಿ. ನೋಡ್ರಿ ಅಜಿತ ನಮ್ಮಕ್ಕನವರು ಏನ್ರಿ ರೋಡಲ್ಲೇ ಮಲ್ಕೊಬಿಟ್ರನ್ರಿ. ಅಯ್ಯೋ 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 ಆಗ್ತಾ ಇಲ್ಲ ರೀ ಬ್ರದರ್. ನೀನು ಮುಖ ನೋಡಬೇಕು, ಆಗ್ತಾನೆ ಇಲ್ಲ ರೀ. ಹಿಂಗೆ 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 ಅಲ್ಲೋಡಿ ಅಲ್ಲೋಡಿ, ಬೇಡ ಬೇಡ ಸುಮ್ಮನೆ ರೀ. ಯಾರೋ ಸ್ನೇಹಿತರು ಇದ್ದಾರೆ ಬಂದಿವ್ರ ಜೊತೆಲಿ, ಆಗ್ತಾ ಇಲ್ಲ ರೀ. ಅಲ್ಲೇ ಮಲ್ಕೊಂಡ್ರಿ ಅವಯ್ಯ. ಲೇಡೀಸ್ ಇದ್ರಲ್ಲ ಅವ್ರ ಜೊತೆ ಮಲ್ಕೊಬಿಟ್ರಿ, ಅಲ್ಲೇ ತೂಗಿಸ್ತಾ ಇದ್ದಾನೆ. ಅವ್ರಿಗೆ ಹೇಳ್ಬಿಡೋಣ. ಏನು ಹೇಳ್ತೀರಾ? ಬೇಡ ಸುಮ್ಮನೆ ನಿಮಿಷ. ಅಲ್ಲೇ ತೂಗಿಸ್ತಾವ ಗುರು, ಗೊರಕೆ ಹೊಡಿತು. ಅಯ್ಯೋ ರೋಡಲ್ಲೇ, ಅಯ್ಯೋ ರೋಡಲ್ಲೇ. ಸ್ನೇಹಿತರೆ, ಈ ದೃಶ್ಯಗಳನ್ನ ನೋಡ್ತಾ ಇರುವಾಗ ನಿಮ್ಗೆ ಅನ್ನಿಸ್ಬೋದು, ಮತ್ತೆ ಅಜಿತ್ ಅವ್ರಿಗೂ ಕೂಡ ಒಂದು ಅರಿವಾಗಲಿ ಅನ್ನೋಂಥ ಒಂದೆರಡು ಮಾತುಗಳನ್ನ ಹೇಳ್ತೀನಿ. ನಾನು ಮೊದಲೇ ಹೇಳಿದ್ದೀನಿ, ಮತ್ತು ಈಗಲೂ ಕೂಡ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಯಾವ ದ್ವೇಷ ಅಥವಾ ಅಸೂಯೆಯಿಂದ ನಾನು ಈ ಮಾತುಗಳನ್ನ ಹೇಳೋದಿಲ್ಲ. ಆದರೆ ಈ ದೃಶ್ಯ ನೋಡುವಾಗ ಅಜಿತ್ ಅವರ ಫ್ಯಾಮಿಲಿ, ಹೆಂಡತಿ ಇರಲಿ, ತಂದೆ ತಾಯಿ ಇರಲಿ, ಅಣ್ಣ ತಮ್ಮಂದರು, ಅಕ್ಕ ತಂಗಿರು ನೋಡುವಾಗ ಮುಂದಕ್ಕೋತಾರೆ. ಏನಪ್ಪ, ಎಂಥ ಒಳ್ಳೆಯ ಸ್ಥಾನದಲ್ಲಿರುವಂತಹ ನನ್ನ ಮನೆ ಮಗನಿಗೆ ಈ ಸ್ಥಿತಿ ಬಂದಿದೆಯಲ್ಲ, ಹಿಂಗೆ ನಡ್ಕೊಂಡು ಅವಮಾನಕ್ಕೊಳಗಾದ್ನಲ್ಲ ಅಂತ ಅವ್ರು ಅನ್ಕೋಬಹುದು. ಬಟ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ದೊಡ್ಡ ಅಪರಾಧ ಅಲ್ಲ ಅದು, ತಪ್ಪು, ಸಣ್ಣ ತಪ್ಪು ಮಾಡಿದ್ದಾರೆ, ಇರಲಿ ಅದನ್ನ ಕ್ಷಮಿಸೋಣ. ನಾನು ಹೇಳೋಕೆ ಏನು ಬರ್ತಾ ಇದ್ದೀನಿ ಅಂತಂದ್ರೆ, ಇಷ್ಟೇ ಸಹಜವಾಗಿ ಬೇರೆಯವ್ರು ತಪ್ಪು ಮಾಡಿದಾಗ, ಫಾರ್ ಎಕ್ಸಾಂಪಲ್ ದರ್ಶನ್ ಅವ್ರ ವಿಚಾರಕ್ಕೆ ಬಂದ್ಬಿಡ್ತೀನಿ. ದರ್ಶನ್ ತಪ್ಪು ಮಾಡಿದ್ರೆ ಅವ್ರ ಹೆಂಡತಿ ಏನ್ ತಪ್ಪು ಮಾಡಿದ್ರು, ಅವ್ರ ಅಣ್ಣ ತಮ್ಮಂದ್ರು ಏನ್ ತಪ್ಪು ಮಾಡಿದ್ರು, ಅವ್ರ ಅಕ್ಕ ತಂಗಿದ್ರು ಏನ್ ತಪ್ಪು ಮಾಡಿದ್ರು, ಅವ್ರ ತಾಯಿ ಏನ್ ತಪ್ಪು ಮಾಡಿದ್ರು, ಪದೇ 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 ಅವ್ರು ನಡ್ಕೊಂಡು ನೀವು ಚರ್ಚ್ತಿರಲ್ಲ, ದರ್ಶನ್ ಹಂಗೆ, ದರ್ಶನ್ ಹಿಂಗೆ, ದರ್ಶನ್ ಐವಾನ, ಧನ ಇದ್ದಂಗಿದ್ದಾನೆ, ದುರಾಂಕಾರ. ಆಮೇಲೆ ಆ ತಾಯಿ ಏನ್ ಮಾಡಿದಾಳೆ, ಆ ಹೆಣ್ಮಗಳು ದರ್ಶನ್ ಅವರ ಹೆಂಡತಿ, ದೇವಸ್ಥಾನಕ್ಕೆ ಹೋದ್ರು ಕ್ಯಾಮ್ರಾ, ಜೈಲಿಗೆ ಗಂಡು ನುಡಿಕೊಂಡು ಹೋಗುತ್ತಪ್ಪ, ಅಲ್ಲೂ ಕ್ಯಾಮ್ರಾ. ಇಂಥ ಯೋಗ್ಯನ ಏನು ರಕ್ಷಣೆ ಮಾಡೋದಕ್ಕೆ ಯಾಕೆ ಹೋಗ್ತಾರೆ ಅನ್ನೋ ಇಷ್ಟು ದೊಡ್ಡ ದಾರ್ಶ್ಯವಾಗಿ ಮಾತಾಡ್ತಿರಲ್ಲ. ಈಗ ನಾನು ಯಾಕೆ ಇದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಅನ್ನಿಸ್ಬೇಕಲ್ಲ ಈಗ, ಅಂದ್ರೆ ಯಾರದೋ ಒಂದು ಸಣ್ಣ ತಪ್ಪನ್ನ ಇಟ್ಕೊಂಡು ನಾವು ಹಿಂಜಿ ಮಾತಾಡೋದ್ರಿಂದ ಅವ್ರ ಮನಸ್ಸಿನ ಮೇಲೆ ಎಂತ ಒಂದು ಆಘಾತ ಉಂಟಾಗ್ತದೆ, ಎಷ್ಟು ನೋವಾಗ್ತದೆ, ಆ ಫೀಲ್ ನಿಮ್ಗೆ ಆಗಲಿ ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಎಷ್ಟು ಹೆಣ್ಮಕ್ಳು, ಪವಿತ್ರ ಗೌಡ, ಈಗ ಅಜಿತ್ ಅವರೇ ನಾನು ಸ್ನೇಹಿತ ಅಂತ ಕರಿತೀನಿ, ಈಗ ಸ್ನೇಹಿತರಾದಂತ ಅಜಿತ್ ಅವರೇ, ನಿಮ್ ಜೊತೆಲಿದ್ದಂತ ಹೆಣ್ಮಗಳು ಏನು ಯಾರಿಗಾರು ಏನು ಮರ್ಡರ್ ಮಾಡೋಂತ ಅಪರಾಧ ಮಾಡಿದ್ರ? ಏನಿಲ್ಲ, ಅವರು ಸ್ವಲ್ಪ ಕಂಟ್ರೋಲ್ ತಪ್ಪಿದ್ದಾರೆ. ಆದ್ರೆ ಅವ್ರು ಯಾರು ಅಂತ ನನಗೆ ಗೊತ್ತು, ನಾನು ಹೇಳಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನನ್ನ ಡಿಗ್ನಿಟಿ ಅದು. ಅವ್ರು ಯಾರು ಅಂತ ತೋರಿಸ್ಬಿಟ್ಟು ಅದನ್ನ ನಿಮ್ಗೆ ಅವಮಾನ ಮಾಡೋಂತ ನನ್ಗೆ ಉದ್ದೇಶ ಇಲ್ಲ. ಆ ಹೆಣ್ಮಗಳು ಮುಖವನ್ನು ನಾನು ತೋರಿಸಲ್ಲ. ಆದ್ರೆ ಆ ಹೆಣ್ಮಗಳು ತನ್ನದಲ್ಲದ ಏನೋ ಒಂದು ಸಣ್ಣ ತಪ್ಪಿಗೆ ಅದನ್ನ ನಾವು ತೋರಿಸೋದು ಎಷ್ಟು ಅಪರಾಧ ಆಗುತ್ತೋ, ಅದೇ ರೀತಿ ಆ ಪವಿತ್ರ ಗೌಡ ಹಿಡ್ಕೊಂಡು ಅವನ ತಮ್ಮನಿಗೆ ಏನೋ ಮಾಡಕ್ ಕೆಲಸ ಇಲ್ವಾ ಅಂತ ಅವ್ನು ಕೇಳೋ ಮಟ್ಟಕ್ಕೆ, ಮತ್ತೆ ಅವ್ನು ಹಿಡ್ಕೊಂಡು ನೀವು ಬೇರೆಯವರು ಆಗಿರ್ಬೋದು, ಬಟ್ ನಿಮ್ ಸಿದ್ದು ನಿರ್ಪರು ಕೇಳೋದು, ಶೆಡ್ ಬಾ ಅಂತ ಕರೆಯೋದು, ಬೇರೆ ಬೇರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನೀವು ಹೆಂಗೆಲ್ಲ ನಡ್ಕೊಂಡಿದ್ದೀರಾ. ಆಗಲೇ ಹೇಳಿದ್ರೆ ನಾನು ಸಂಜನಾ ಗಲ್ರಾಣಿ, ಮತ್ತೆ ಏನಾರದು ತುಪ್ಪದ ಹುಡುಗಿ, ಒಂದಾ ಎರಡ, ಎಷ್ಟು ಜನರ ಜೊತೆನಲ್ಲಿ, ಎಷ್ಟು ಬದುಕಿನಲ್ಲಿ ನೀವು ಅಸಹ್ಯವಾಗಿ ನೀವು ಪ್ರೆಸೆಂಟೇಷನ್ ಮಾಡ್ತಿರಲ್ವಾ. ನೋಡಿ ನಿಮ್ ಕತೆ ಏನಾಯ್ತು. ಇದೇ ರೀತಿ ಆಡ್ತಿದಂತ ಒಂದು ಹುಡುಗಿ, ಏನು ರಾಜಕೀಯ ಸುದ್ದಿ ಹಂಚಿದಂತ, ಸಿಹಿ ಸುದ್ದಿ ಹಂಚಿದಂತಹ ಹುಡುಗಿ, ಹಿಂಗೆಲ್ಲ ಮಾಡುವ, ಅದಕ್ಕೆ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಸ್ನೇಹಿತ, ಇನ್ನೊಂದು ಸಾರಿ ನಿಮ್ಮಿಂದ ಈ ತಪ್ಪುಗಳು ಆಗದೇ ಇರಲಿ, ಎಚ್ಚರಿಕೆ ವಹಿಸಿ. ಸಮಾಜದಲ್ಲಿ ಮೇಲೆ ಕಣ್ಣಿಟ್ಕೊಂಡು ಕಾಯ್ತಾ ಇರೋರು ಇದ್ದಾರೆ, ಯಾಕೆ ಅವ್ರಿಗೆಲ್ಲ ಆಹಾರ ಹಾಕ್ತೀರಿ? ಮತ್ತೆ ಈ ತಪ್ಪು ನಾನು ಪದೇ ಪದೇ ಹೇಳ್ತೀನಿ, ನನ್ನಿಂದನೂ ಆಗಬಹುದು, ನಿಮ್ಮಿಂದನೂ ಆಗ್ಬಹುದು, ಇದು ಯಾವುದೋ ಅಪರಾಧ ಅಲ್ಲ. ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಒಳ್ಳೇದು. ಮತ್ತೆ ಬೇರೆಯವ್ರ ಬಗ್ಗೆ ಮಾತಾಡುವಾಗ ನಾನೆಷ್ಟರವನು ಅನ್ನುವಂತಹ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಇರಲಿ ಅನ್ನೋ ಕಾರಣಕ್ಕೆ ನಾನಿವತ್ತು ಇದನ್ನ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಿಂತ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅವ್ರ ಕೈಲಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ನೋಡಿ ಹಿಂಗೆ ಅಮಲ್ನಲ್ಲಿ ತಟಾಡ್ಕೊಂಡು ಬರ್ತಾರೆ. ಎಷ್ಟು ಗೌರವಿಸುವಂತಹ ವ್ಯಕ್ತಿ, ಒಂದು ಸುದ್ದಿ ಮಾಧ್ಯಮದಲ್ಲಿ ಕೂತ್ಕೊಂಡು ಸಾವಿರಾರು ಲಕ್ಷಾಂತರ ಜನರ ಬದುಕುಗಳನ್ನ ಇವರೇ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ ಕೂತ್ಕೊಂಡು. ನೀನ್ ಹಿಂಗಿರ್ಬೇಕು, ಸಮಾಜ ಅಂದ್ರೆ ಹಂಗೆ, ಸಮಾಜದಲ್ಲಿ ಹಿಂಗೆ ಬದುಕಬೇಕು, ಸಮಾಜದಲ್ಲಿ ಹಂಗಿರ್ಬೇಕು, ಎಲ್ಲ ನಡವಳಿಕೆಗಳು ಹೇಳ್ತಾರೆ. ಆದ್ರೆ ಅವರು ತಪ್ಪು ಮಾಡ್ತಾ ಇದ್ದಾರೆ, ಪಬ್ಲಿಕ್ ಅಲ್ಲಿ ಹಿಂಗೆ ನಡ್ಕೋತಾರೆ. ಮತ್ತೆ ಹಿಂಗೆ ಮಾಡಿದ ಅಪರಾಧನ, ಇಟ್ಸ್ ನಾಟ್ ಎ ಕ್ರೈಮ್, ಅಪರಾಧ ಅಲ್ಲ. ಆದ್ರೆ ಅವರ ಒಂದು ಸಣ್ಣ ಎಡವಟ್ಟು. ಎಷ್ಟು ಗೌರವಿಸುವಂತಹ ವ್ಯಕ್ತಿ ಹೀಗೆ ರೋಡಲ್ಲಿ ಬಂದ್ರೆ ಏನಾಗುತ್ತೆ? ನೋಡಿ, ಫುಟ್ಪಾತ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಬಂದು. ಅಯ್ಯೋ ಅನ್ಸುತ್ತೆ ನನಗೆ ಇದನ್ನೇನು ಸಂತೋಷದಿಂದ ಮಾಡ್ತಾ ಇಲ್ಲ ನಾನು.
ಭಾಳ ಬೇಸರದಿಂದ ಮಾಡ್ತೀನಿ. ಮತ್ತು ಈ ತಪ್ಪು ಯಾರು ಮಾಡಲ್ವಾ? ಮಾಡದೆ ಮಾಡ್ತಾರೆ, ಎಲ್ಲವನ್ನು ಮಾಡ್ತಾರೆ. ನೀವು ಮನಸ್ಸು ಮಾಡಿದ್ರೆ, ಅಜಿತ್ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಅಜಿತ್ ಅವರೇ ನೀವು ಮನಸ್ಸು ಮಾಡಿದ್ರೆ ನನ್ನಲ್ಲೂ ಕೂಡ ಇಂಥ ತಪ್ಪುಗಳು ಹುಡುಕ್ಬೋದು, ಇನ್ನೊಬ್ಬರಲ್ಲೂ ಹುಡುಕ್ಬೋದು, ನಿಮ್ಮ ಅಣ್ಣ ತಮ್ಮಂದ್ರಲ್ಲೂ ಹುಡುಕ್ಬೋದು, ನಿಮ್ಮ ಮನೆಯವ್ರು ಯಾರು ಬೇಕಾದ್ರೂ ಹುಡುಕ್ಬೋದು, ಬೇರೆಯವರು ಹುಡುಕ್ಬೋದು, ಸ್ನೇಹಿತರಲ್ಲೂ ಕೂಡ. ಎಲ್ಲ ಸಮಯ ಒಂದೇ ರೀತಿ ಇರುತ್ತೆ ಅಂತಾರೆ. ಇಂಥ ಸಣ್ಣ ಪುಟ್ಟ ತಪ್ಪುಗಳು ಮನುಷ್ಯ ಅಂತ ಮಾಡ್ತಾರೆ, ಸಹಜವಾದಂತಹ ಮನುಷ್ಯನ ತಪ್ಪುಗಳಿವು. ಇಂಥದ್ದೇ ಯಾರಾದರೂ ಒಬ್ಬ ಸೆಲೆಬ್ರಿಟಿ ಮಾಡಿದ್ದಿದ್ರೆ 1 ವಾರ ಅನ್ನ ಹುಟ್ಟಿಸ್ಕೊಂಡ್ಬಿಡ್ತಿದ್ರಲ್ಲ TRP ಮಾಡಿಕೊಂಡು, 1 ವಾರ ಹೊಟ್ಟೆ ತುಂಬ ಊಟ ಉಂಡ್ಕೊಂಡ್ಬಿಡ್ತಿದ್ರ. ಬೇರೆ ಯಾರಾದರೂ ಸೆಲೆಬ್ರಿಟಿ ಇಷ್ಟು ತಪ್ಪು ಮಾಡಿದ್ರೆ. ಈಗ ಸಂಜನಾ ಗಲ್ರಾಣಿ ಅವರು ಒಂದು ಸಾರಿ ಕ್ಯಾಬ್ನಲ್ಲಿ ಪ್ರಯಾಣ ಮಾಡುವಾಗ, ಟ್ಯಾಕ್ಸಿನಲ್ಲಿ ಪ್ರಯಾಣ ಮಾಡುವಾಗ ಏನೋ ಒಂದು ಸಣ್ಣ ತಕರಾರಾಯಿತು ಅಂತ ಯಾರೋ ಡ್ರೈವರ್ ಜೊತೆ ಅವರು ಆ ಓಲಾ ಕಂಪ್ನಿಗೋ ಒಬ್ಬರ ಕಂಪ್ನಿಗೋ ಕಂಪ್ಲೇಂಟ್ ಕೊಟ್ಟು ಅವನಿಂದ ಕ್ಷಮೆ ಕೂಡ ಕೇಳಿಸ್ಕೋತಾರೆ. ಅದೊಂದು ಸಣ್ಣ ತಪ್ಪನ್ನು ತೊಗೊಂಬಂದು ಟಿವಿಲಿ ಇಟ್ಕೊಂಡು ಅವ್ರ ಮರ್ಯಾದೆ ಕಳಿಯಕ್ಕೆ ಹೋಗಿ ಕೊನೆಗೆ ಅವ್ರ ಕೈಲೂ ಬೈಸ್ಕೊಂಡ್ರ. ನನ್ನ ಹತ್ರ ಇಂಗ್ಲೀಷಲ್ಲೆಲ್ಲ ಮಾತಾಡಿ ನೀವು ಸುಮ್ಮನೆ ಶೋ ಕೊಡೋದು ಬೇಡ ಅಂತ ಅವ್ರ ಕೈಲೂ ಬೈಸ್ಕೊಂಡ್ರ. ಮಾತಾಡೋ ಒಂದು ರೀತಿ ಇರುತ್ತೆ, ಮಸಾಲೆ ಹಾಕ್ಬಿಟ್ಟು ನಿಮ್ ವರ್ಷನ್ ಈಗ ನೀವು ಡಿಸಿಷನ್ ತಗೊಂಡ್ಬಿಟ್ಟಿದೀರಾ ಇದು ಕಿರಿಕ್ ಅಂತ, ಮತ್ತೆ ನಾನು ಯಾಕೆ ನಿಮಗೆ ಸ್ಪಷ್ಟನೆ ಕೊಡ್ಬೇಕು? ಯಾಕೆ ನನಗೆ ಫೋನ್ ಮಾಡ್ತಾ ಇದ್ದೀರಾ? ಇಟ್ ಈಸ್ ಅಪ್ ಟು ಯು ವಾಟ್ ಹ್ಯಾಸ್ ಹ್ಯಾಪನ್ಡ್. ಓಕೆ, ಇಟ್ಸ್ ಅಪ್ ಟು ಮೀ. ಮರ್ಯಾದೆ ಕೊಟ್ಬಿಟ್ಟು ಮಾತಾಡಂಗಿಲ್ಲ ಅಂದ್ರೆ ಯಾಕೆ ಫೋನ್ ಮಾಡಿ ಟೈಮ್ ಕೊಡಿ ಮಾತಾಡಕ್ಕೆ ಅಂತ ರಿಕ್ವೆಸ್ಟ್ ಮಾಡ್ತೀರಾ? ನೋ, ಯಾಕಂದ್ರೆ ನಾನು ವರ್ಷನೇ ತಗೊಳ್ಳಿಲ್ಲ ಅನ್ನೋ ಆರೋಪಗಳು ಬರಬಾರ್ದಲ್ಲ. ತಗೊಂಬೇಡಿ, ನನ್ನ ವರ್ಷನ್ ತಗೊಳ್ಳಿಲ್ಲ ಅನ್ನೋ ಆರೋಪ ಬರಬಾರ್ದಲ್ಲ. ರೂಡ್ ಆಗಿ ಯಾರಾದ್ರೂ ಮಾತಾಡ್ತಾರ? ಅದು ಆನ್ ಏರ್ ಕರ್ನಾಟಕ, ಇಡೀ ಕರ್ನಾಟಕ ಇದೆ. ಈ ತರ ರೂಡ್ ಆಗಿ ಗಲೀಜಾಗಿ ಮಾತಾಡ್ಬಿಟ್ಟು ಖಂಡಿಸೋದಕ್ಕೆ. ಸಂಜನಾ, ಡೋಂಟ್ ಟೀಚ್ ಮೀ ಹೌ ಟು ಬಿಹೇವ್ ಇನ್ ಪಬ್ಲಿಕ್. ದಯವಿಟ್ಟು ಯು ಬಿಹೇವ್ however you want to behave in public. Don't behave like this with me. ನನ್ನ ಜೊತೆ ಇಂಗ್ಲಿಷ್ ಮಾತಾಡಬೇಡಿ, ನನ್ನ ಜೊತೆ ಈ ತರ ಮಾತಾಡಬೇಡಿ. ಫೋನ್ ಮಾಡ್ಬಿಟ್ಟು ದಯವಿಟ್ಟು ಫೋನಲ್ಲಿ ಬನ್ನಿ ಮೇಡಮ್, ದಯವಿಟ್ಟು ಫೋನಲ್ಲಿ ಬನ್ನಿ ಮೇಡಮ್ ಅಂತ ಕೈಕಾಲ್ ಮುಗಿತೀರಾ. ಫೋನಲ್ಲಿ ಬಂದಾದ್ಮೇಲೆ ಈ ತರ ಕಿರಿಕ್ ಅಂತ ನಿಮ್ಮ ವರ್ಷನ್ ಬೇಕು ಸಂಜನಾ. ನನಗೆ ಒನ್ ಸೈಡೆಡ್ ಸ್ಟೋರಿ ಟೆಲಿಕಾಸ್ಟ್ ಮಾಡೋದು ಬೇಕಾಗಿಲ್ಲ. ಕೇಳೋ ರೀತಿ ಇಲ್ಲ. ಅದೇ ಸಂಜನಾ ಗಲ್ರಾಣಿ ಅವರು ಏನೋ ಮಾದಕ ವಸ್ತುಗಳ ಮಾರಾಟದ ಏನೋ ಪೆಡ್ಲರ್ ಅಂತ ಏನೋ ಅವ್ರು ನೀವು ಟೈಟ್ಲ್ ಕೊಟ್ಟಿದ್ರಿ. ಸ್ಟೇಷನಲ್ಲಿ ಅವ್ರು ಕೂತಿರುವಾಗ ಇನ್ನೂ ಎನ್ಕ್ವೈರಿನೇ ಶುರುವಾಗಿಲ್ಲ, ಆದರೆ ಸಂಜನಾ ಗಲ್ರಾಣಿ ಅವರು ತಮ್ಮ ತಪ್ಪುಗಳನ್ನ ಒಪ್ಕೊಂಡ್ಬಿಟ್ರಂತೆ ಅಂತ ನೀವು ಪ್ರಸಾರ ಮಾಡ್ತಾ ಇದ್ರಿ ಟಿವಿಗಳಲ್ಲಿ. ಅಷ್ಟರಲ್ಲಿ ಸಂಜನಾರವರು ಎಲ್ಲ ಅಪರಾಧಗಳು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ನ್ಯೂಸಲ್ಲಿ ನಾನು ನನ್ನ ಬಗ್ಗೆನೇ ನೋಡ್ತೀನಿ. ಇನ್ನು ಇಲ್ಲಿ ವಿಚಾರಣೆನೇ ಸ್ಟಾರ್ಟ್ ಆಗಿಲ್ಲ, ಎಂಥ ಯಾವುದೋ ಒಂದು ಸ್ಟೇಟ್ಮೆಂಟು ನನಗೆ ಕ್ವೆಶನ್ ಕೇಳಿಲ್ಲ. ಇನ್ನು ಅವರು ಡ್ರಗ್ಗು ಇಸ್ತೆಮಾಲ್ ಮಾಡಿಲ್ಲ, ಬರೀ ಕನ್ಸ್ಯೂಮರ್ ಅಲ್ಲ, ಅವರು ಡ್ರಗ್ಸು ದಂಧೆನೂ ನಡೆಸ್ತಾರೆ ಅಂತೆ. ಅವರು 1000 ಕೋಟಿ ಡ್ರಗ್ಸು ಪಾಕಿಸ್ತಾನ್ಗೆ ಕಳಿಸಿದಾರಂತೆ, ಅದಕ್ಕೆ ಅವರು ಒಂದು ಮುಸ್ಲಿಂ ಜೊತೆ ಮದುವೆ ಮಾಡಿದಾರಂತೆ ಅಂತ ಇದೆಲ್ಲ ಒಪ್ಕೊಂಡೇ ಬಿಟ್ಟಿದಾರಂತೆ. ಇದಕ್ಕೆಲ್ಲ ಯಾರೀಗ ಉತ್ತರ ಕೊಡೋದು? ಮತ್ತು ಒಂದು ಊಹೆ ಇದ್ದರೆ ನಾವು ಸಮಾಧಾನ ನೀಡ್ಬೋದು. ನನಗಿನ್ನ ನನ್ನ ವಿಚಾರಣೆನೇ ಸ್ಟಾರ್ಟ್ ಆಗಿಲ್ಲ, ಒಪ್ಕೊಂಡ್ಬಿಟ್ಟಿದಾರಂತೆ ಅಂತ ಆಚೆ ಎಲ್ಲ ನ್ಯೂಸಲ್ಲಿ ಪರದಾಡ್ತಾ ಇದೆ. ನೋಡಿ, ಬೇರೆಯವರು ಬದುಕಿನಲ್ಲಿ ಆಟ ಆಡುವಾಗ ನಿಮಗೆ ಅದ್ರ ಪರಿಣಾಮ ಏನು, ಅದರ ಸೀರಿಯಸ್ನೆಸ್ ಏನು ಅಂತ ಅರ್ಥ ಆಗಲ್ಲ. ನಾಳೆ ದಿನ ಅವರು ಸಮಾಜದಲ್ಲಿ ಹೆಂಗೆ ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತೆ ಅಂತ ನಿಮ್ಗೆ ಗೊತ್ತಾಗಲ್ಲ. ನೇರವಾಗಿ ತಂದು ಅವ್ರನ್ನ ಬೈಲು ಮಾಡಿಬಿಡ್ತೀರಿ. ಯಾರು ಮಾಡದೇ ಇರೋ ತಪ್ಪುಗಳನ್ನ ಯಾರು ನೀವು ಕೂಡ ಏನು ಮಾಡಲಿಲ್ಲ. ಆದರೆ ಇವಾಗ ಏನಾಗ್ತಾ ಇದೆ? ಇದ್ರ ಪ್ರಕಾರ ಏನು, ನಿಮ್ಮನ್ನೇನು ಜೈಲ್ಗೆ ಹಾಕ್ಬೇಕಾ? ಇಲ್ಲ. ನಿಮ್ಮನ್ನೇನು ಗಲ್ಗೇರಿಸ್ಬೇಕಾ? ಸಾಧ್ಯ ಇಲ್ಲ. ನಿಮ್ಮನ್ನೇನು ತುಚ್ಛೀಕರಿಸ್ಬೇಕಾ? ಅವಮಾನ ಮಾಡ್ಬೇಕಾ? ಏನು ಅಗತ್ಯ ಇಲ್ಲ. ನೀವು ಒಂದು ಸ್ವಲ್ಪ ನಿಮಗೆ ನೋಡಿ, ನಿದ್ದೆ ಮಾಡ್ತಾ ಇದ್ದೀರಾ ಫುಟ್ಪಾತಲ್ಲಿ ಕೂತ್ಕೊಂಡು, ಸ್ನೇಹಿತರೆ ನೋಡಿ, ಹಲ್ಲು ಕಚ್ಚಿಡ್ಕೊಳ್ಳೋದು, ಹಿಂಗಂತ ಹಲ್ಲು ಕಚ್ಚಿಡ್ಕೋತಾರೆ, ಅವ್ರ ಕೈಲಿ ಆಗ್ತಾ ಇಲ್ಲ, ವಾಮಿಟ್ ಮಾಡ್ಕೋತಾರೆ ಫುಲ್ಲು. ಅವೆಲ್ಲ ಇದೆ, ಅದೆಲ್ಲ ತೋರಿಸಲ್ಲ. ನನಗೊಂದು ಗೌರವತೆ ಇದೆ. ಆಮೇಲೆ ನಮ್ಮ ಚಾನಲ್ಲು ಚಿಕ್ಕದೇ ಆದರೂ ಕೂಡ ಅದಕ್ಕೊಂದು ಭಾಳ ಘನತೆ ಇದೆ. ಆ ಘನತೆಯನ್ನು ಉಳಿಸ್ಕೊಂಡೇ ನಾನು ಮಾತಾಡ್ತೀನಿ. ಫುಟ್ಪಾತಲ್ಲಿ ನಿದ್ದೆ ಮಾಡ್ತಾರೆ, ಎಲ್ಲ ಕಚ್ಚಿಡಿತಾರೆ, ಇಷ್ಟೆಲ್ಲ ಆಗ್ತದೆ. ಅಜಿತ್ ಅವ್ರಿಗೆ ಈಗ ಅನಿಸ್ಬೇಕು. ನಾನು ನಿಜವಾಗ್ಲೂ ಹೇಳ್ತೀನಿ, ಅಜಿತ್ ಅವ್ರು ಮಾಡ್ತಾರಲ್ಲ ಬೇರೆಯವರ ಜೀವನಗಳ ಬಗ್ಗೆ, ಆ ರೀತಿಯಾದಂತಹ ವೈಯಕ್ತಿಕವಾದಂತಹ ದ್ವೇಷವನ್ನೇನಾದರೂ ನಾನು ಇಟ್ಕೊಂಡ್ಬಿಟ್ಟಿದ್ದಿದ್ರೆ ಇವತ್ತು ಅಜಿತ್ ಅವರು ಬೈಲಾಗ್ಬಿಡ್ತಿದ್ರು ಇನ್ನೂ ಬೇರೆ ಬೇರೆ ಏನೇನೋ ವಿಚಾರಗಳಿಗೆ. ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗೇನು ನಿಮಗೆ ಕಾರ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಕುಡಿದ ಮತ್ತಿನಲ್ಲಿ ಡ್ರೈವಿಂಗ್ ಮಾಡ್ತಾರೆ ಅವರು. ಇದು 28ನೇ ತಾರೀಕು ಜುಲೈ ಗಿಲ್ಲಿ ಎನ್ನುವಂತಹ ಒಂದು ಪಬ್ಬಲ್ಲಿ ಇವರು ಅಲ್ಲಿ ಈ ಮಟ್ಟಕ್ಕೆ ಕುಡಿದು ಹೊರಗಡೆ ಬಂದು ಇಂಥ ಅವಾಂತರಗಳನ್ನ ಮಾಡ್ಕೊಂಡಿರೋದು. ಮತ್ತೆ ಅಲ್ಲಿ ಏನು ಗಿಲ್ಲಿ ಪಬ್ಬನ್ ಬಾರ್ ಏನೋ ಇದೆಯಲ್ಲ, ರೆಸ್ಟೋ ಬಾರ್ ಏನೋ ಇದೆಯಲ್ಲ, ಅದರ ಒಳಗಡೆ ಏನೆಲ್ಲ ಆಯಿತು ಖಂಡಿತವಾಗ್ಲೂ ನಾನು